Everyone, ಎಲ್ಲರಿಗೂ ನಮಸ್ಕಾರಗಳು. So welcome to Maths Bro channel and my name is Vinay and today we will be looking 22 April questions asked in Agniveer examinations. Okay, this is the first question. So find the average of first 5 multiples of 15. 15 starting 5 multiples the ಸರಾಸರಿ ಹೇಳಬೇಕು. So what is the answer? Let's check it out here. ಓಕೆ ನೋಡ್ರಿ 15 ಇದೆ, 15 5 ಮಗಿಬೇಕು ನಮಗೆ. 15 15 ಆಮೇಲೆ 30, 15 2 30, 15 3 45. ಓಕೆ, ಡೈರೆಕ್ಟ್ಲಿ ನೀವು ಏನು ಮಾಡಿರಿ, ಇದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್, ಡೈರೆಕ್ಟ್ಲಿ ಫಿಫ್ತ್ ಮಟ್ಟ ಹೋಗ್ರಿ. 15 1 15 2 30, 15 3 45, ಡೈರೆಕ್ಟ್ಲಿ 15 5 ಮಾಡಿರಿ. 15 5 ಎಷ್ಟಿದೆ? 15 5 75. ಸೊ ದೀಸ್ ಆರ್ ದ 5 ಮಲ್ಟಿಪಲ್ಸ್ ಆಫ್ 15. ಇದು ಅವಶ್ಯಕತೆ ಇಲ್ಲ, ಜಸ್ಟ್ ರೈಟ್ ಇಟ್ ಲೈಕ್ ದಿಸ್ 1 2 3 ಮತ್ತು 5ನೇ ನಂಬರ್ ಮೇಲೆ ಎಷ್ಟು ಬರ್ತದೆ? 75. ಓಕೆ, ಸೊ ಏನು ಮಾಡಬೇಕು? ಆವ್ರೇಜ್ ಅಂದರೆ ಯಾವಾಗೂ ಗ್ಯಾಪ್ ಸೇಮ್ ಇದೆ, ಒನ್ ಎವರ್ ದ ಗ್ಯಾಪ್ ಇಸ್ ಸೇಮ್. ಸಿ ಹಿಯರ್ 15 ಗ್ಯಾಪ್ ಇದೆ ಪ್ರತಿ ಒಂದು ನಂಬರ್ದಲ್ಲಿ. ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ಗೆ ತಗೋರಿ, ಪ್ಲಸ್ ಮಾಡಿರಿ. ಆವ್ರೇಜ್ ಅಂದರೆ ಏನು? ಫಸ್ಟ್ ನಂಬರ್ ಮತ್ತು ಲಾಸ್ಟ್ ನಂಬರ್ ಡಿವೈಡೆಡ್ ಬೈ 2 ಮಾಡಬೇಕು. ಫಸ್ಟ್ ನಂಬರ್ ಎಷ್ಟಿದೆ? 15, ಲಾಸ್ಟ್ ನಂಬರ್ ಎಷ್ಟಿದೆ? 75. ಇಬ್ಬರು ನಂಬರ್ಗೆ ಪ್ಲಸ್ ಮಾಡಿರಿ, ಡಿವೈಡ್ ಬೈ ಎಷ್ಟು ಮಾಡಬೇಕು? 2. 75 ಪ್ಲಸ್ 15 ಅಂದರೆ 90 ಆ್ಯಂಡ್ 90 ಡಿವೈಡೆಡ್ ಬೈ 2 ಮೀನ್ಸ್ 45. ದ್ಯಾಟ್ಸ್ ದ ಆನ್ಸರ್ ಫಾರ್ ದ ಕ್ವಶನ್. ಸರಾಸರಿ ಎಷ್ಟು? 45. ಓಕೆ, ಐ ವಿಲ್ ಟೇಕ್ ಯು ಎಕ್ಸ್ಟ್ರಾ ಕ್ವಶನ್ ಆಲ್ಸೋ. ಐ ವಿಲ್ ಜಸ್ಟ್ ಟೆಲ್ ಯು ಹೌ ದೇ ಕ್ಯಾನ್ ಆಸ್ಟ್. ನೌ I hope this is clear. Now the question is, find the average of first, different question. Okay, another question. Find the average of first 8 multiple of 5. Okay, first 8 multiple of 5. Okay, ಇದು ಬಿಡ್ರಿ, ಇದು ಕ್ವಶನ್ ಜಸ್ಟ್ ಇಂಗ್ಲೀಷ್ ಮೇಲೆ ಫೋಕಸ್ ಮಾಡಿರಿ. ಸೊ ಫಸ್ಟ್ 8 ಮಲ್ಟಿಪಲ್ ಆಫ್ 5, 5 ಸಂಖ್ಯೆ ತಗೋರಿ. 5 5 1 5, 5 2 10, 5 3 15. ಆ ಪ್ರಕಾರ ಯಾವ ನಂಬರ್? 8th ನಂಬರ್. 5 8 ಎಷ್ಟು? 5 8 40. ಓಕೆ, ಇದು ಫಸ್ಟ್ ಸಂಖ್ಯೆ. ಎರಡನೇ ಮೂರನೇ 8th ಪ್ಲೇಸ್ ಮೇಲೆ ಎಷ್ಟಿದೆ? 40. ಈ ಸಂಖ್ಯೆಯಿಂದ ಏನು ಬೇಕು ನಮಗೆ? ಸರಾಸರಿ ಬೇಕು. ಸೊ ಇದು ಫಸ್ಟ್ ನಂಬರ್ ತಗೋರಿ, ಲಾಸ್ಟ್ ನಂಬರ್ ತಗೋರಿ. ಫಸ್ಟ್ ನಂಬರ್ 5 ಮತ್ತು ಲಾಸ್ಟ್ ನಂಬರ್ 40 ಪ್ಲಸ್ ಮಾಡಿರಿ, ಡಿವೈಡೆಡ್ ಬೈ ಏನು ಮಾಡಬೇಕು? 2 ಮಾಡಬೇಕು. ಸೊ ಯಾವಾಗ ಈ ಪ್ಯಾಟರ್ನ್ ಕ್ವಶನ್ ಅಂದರೆ ಬರೀರಿ ಸಂಖ್ಯೆ ಫಸ್ಟ್ ಮತ್ತು ಲಾಸ್ಟ್ ಡಿವೈಡೆಡ್ ಬೈ 2. 45 ಡಿವೈಡೆಡ್ ಬೈ 2. ಆನ್ಸರ್ ಫಾರ್ ದ ಕ್ವಶನ್ ಎಷ್ಟು? 22.5 ಹೇಳಬೇಕು. I hope this is clear to everyone and note it down. Yes. Now next question everyone. Yes. Ratio of the ages of A and B 1:3 and the age of B 15 ಇದೆ 15. What is the age of A? A simple question. बहुत ही आसान क्वेश्चन आपको पूछा है. A ratio B ಎಷ್ಟಿದೆ ratio? 1:3. Okay. Age of B is 15. B ಎಷ್ಟಿದೆ? 15. ಸೊ 3 ಅಂದರೆ 15. 3 means 15 years. You just write it. What is the age of A? A is equal to how much? That is the question asked. 3 ಅಂದರೆ 15, 1 ಅಂದರೆ ಎಷ್ಟು? 3 ಮಗ್ಗಿದಲ್ಲಿ 15 ಯಾವಾಗ ಬರ್ತದೆ? 3 5 3 5 15. ಸೊ 3 5 15. ಸೇಮ್ ನಂಬರ್ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. 1 into 5 ಅಂದರೆ ಎಷ್ಟು? 5 years. ಸೊ ಆನ್ಸರ್ ಫಾರ್ ದ ಕ್ವಶನ್ ಎಷ್ಟು ಹೇಳಬೇಕು? 5 years. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಓಕೆ, ಇಫ್ ನಾಟ್ ಕ್ಲಿಯರ್ ಎಕ್ಸ್ಟ್ರಾ ಕ್ವಶನ್ ನೋಡ್ರಿ. ಓಕೆ, ಸೊ ಎಕ್ಸ್ಟ್ರಾ ಕ್ವಶನ್ ಏನಿದೆ? ಸೊ ದಿಸ್ ವಾಸ್ ದ ಕ್ವಶನ್ ನಂಬರ್ 3. ಎಕ್ಸ್ಟ್ರಾ ಕ್ವಶನ್ ಇಫ್ ಯು ವಾಂಟ್ ಯು ಜಸ್ಟ್ ರೈಟ್ ಇಟ್ ಹಿಯರ್ ಓನ್ಲಿ. ಐ ವಿಲ್ ಜಸ್ಟ್ modify ratio of this. You just leave it because I am changing the English question now. ನೋಡ್ರಿ, age of A and B is 1:3. okay, age of B is we'll just change it to 42. Age of B ಎಷ್ಟಿದೆ? 42. I hope this is clear to everyone. Age of B 42. What is the age of A? ಏನು ಮಾಡಬೇಕು ಈ ಕ್ವಶನ್ದಲ್ಲಿ? 3 ಅಂದರೆ age of B 42. 3 means 45. Write it here. 3 ಅಂದರೆ 45 years. 3 ಅಂದರೆ 45. 1 ಅಂದರೆ ಎಷ್ಟು? So that extra question you have to write. So 3 means 42. Sorry. 3 means 42. So 1 ಅಂದರೆ ಎಷ್ಟು? ಸೊ ಯಾವ ರೀತಿ ಮಾಡಬೇಕು ನೋಡ್ರಿ. 3 ಅಂದರೆ ಎಷ್ಟು? ಸ್ವಲ್ಪ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತದೆ. 3 ಇಂಟು ಎಷ್ಟು ಗೊತ್ತಿಲ್ಲ. ಏನು ಮಾಡಿರಿ ಆ ಕೇಸ್ನಲ್ಲಿ? ಈ ಸಂಖ್ಯೆಗೆ ಇಲ್ಲೇ ಇಂಟು ಮಾಡಿರಿ. 42 ಇಂಟು 1. 42 ಇಂಟು 1 ಡಿವೈಡೆಡ್ ಬೈ ಕ್ವಶನ್ಸ್ ಜೊತೆ ಏನಿರ್ತಾರೆ ಅದು ತೆಳಗಡೆ ಇಡ್ರಿ. 3 3 1 3 3 1 3 3 4 3 4 12. ಸೊ ಆನ್ಸರ್ ಇಸ್ 14.
ಡೈರೆಕ್ಟ್ಲಿ ಬೇಕೋ ಸರ್ ವಿ ವಾಂಟ್ ಇಟ್ ಡೈರೆಕ್ಟ್ಲಿ ವಾಟ್ ಯು ಡೂ 3 1s are 3 ಓಕೆ 1 ಕ್ಯಾರಿ 3 4s are 12 ಇಂಟು 14 ಆಗಿದೆ ಇಲ್ಲೇ ಇಂಟು 14 ಮಾಡಿರಿ 1 ಇಂಟು 14 ಅಂದರೆ 14 ಫಾರ್ ದ ಕ್ವಶನ್. I hope this is clear. Okay, suppose extra question here only I will just give you because another shifts simple similar type but different questions will be asked. Okay, so I am giving you these questions extra here. Ratio of age of A and B is 1:3. Total age kodtar. Okay, in the next shift you may have this question. Total age is total ibbardu kodisi. Okay, total age is 20 years. Total age is 20 years. What is the age of this? So ಈ ಕ್ವೆಶನ್ದಲ್ಲಿ ಏನು ಮಾಡಬೇಕು, ಇಫ್ ಟೋಟಲ್ ಇಸ್ ಗಿವನ್ ಆ ಎರಡು ರೇಷಿಯೋಗೆ ಏನು ಮಾಡಿರಿ ಪ್ಲಸ್ ಮಾಡಿರಿ. ಸಮ್ ಆಫ್ ದ ಏಜ್ ಇಸ್ ಗಿವನ್, ಟೋಟಲ್ ಇಸ್ ಗಿವನ್, ಸೊ ಜಸ್ಟ್ ಆ್ಯಡ್ ದೀಸ್ ಟೂ ಥಿಂಗ್ಸ್. 1 + 3 ಅಂದರೆ ಎಷ್ಟು 4. ಸೊ ಟೋಟಲ್ ಆರ್ ಸಮ್ ಅಂದರೆ ಪ್ಲಸ್ ಮಾಡಬೇಕು. 1 + 3 ಅಂದರೆ ಎಷ್ಟು 4 ರೇಷಿಯೋ. 1 ರೇಷಿಯೋ 3 ರೇಷಿಯೋ 4 ರೇಷಿಯೋ ಆಗಿದೆ. ಬಟ್ ಇಲ್ಲಿ ಎಷ್ಟಿದೆ 20. 4 means 20. 4 ಅಂದರೆ 20. ಕ್ವಶನ್ ಇದೆ ಫೈಂಡ್ ದ ಏಜ್ ಆಫ್ ಎ ಅಂದರೆ ಎಷ್ಟು. ಸೊ ದಿಸ್ ಕ್ವಶನ್ ಕ್ಯಾನ್ ಬಿ ಆಸ್ಡ್ ಇನ್ ಯುವರ್ ಶಿಫ್ಟ್ ಬಿಕಾಸ್ ದ ಲೆವೆಲ್ ಈಸ್ ವೆರಿ ಈಸಿ ಇನ್ ಟುಡೇಸ್ ಶಿಫ್ಟ್. ಸೊ ನೆಕ್ಸ್ಟ್ ಟುಮಾರೋಸ್ ಶಿಫ್ಟ್, ಡೇ ಆಫ್ಟರ್ ಟುಮಾರೋ ವಿಲ್ ಬಿ ಸೇಮ್ ಪ್ಯಾಟರ್ನ್ ಯು ಕ್ಯಾನ್ ಎಕ್ಸ್ಪೆಕ್ಟ್. 4 5 20, ಎಲ್ಲೇ 5 ಮಲ್ಟಿಪ್ಲೈ ಮಾಡಿರಿ. 1 5 ಎಷ್ಟು 5. ಸೊ 1 5s are 5. I hope this is clear to everyone. Okay, now this is the question next. Okay, what is the question? See here, find the interest on 2500 at 5% annual simple interest for 3 years. This is simple interest based question which was asked here in today's shift. Okay, so see here, simple interest SI. So see here, some students may be having different because in today's examination bare centers I mean different arrows, different type of question papers were given. Okay, but all the arrows the questions are very easy. In the evening shifts the questions were like addition, subtraction, okay. So this is also easy question level. Simple interest ಮೇಲೆ ಇದೆ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ನೀವು ಇದು ಫಾರ್ಮುಲಾ ಬರಬೇಕು, PTR divided by 100. ವೆರಿ ಈಸಿ ಕ್ವಶನ್ಸ್. P ಅಂದರೆ ಪ್ರಿನ್ಸಿಪಲ್ 2500 ಸಬ್ಸ್ಟಿಟ್ಯೂಟ್ ಮಾಡಿರಿ. ಓಕೆ, T ಅಂದರೆ ಎಷ್ಟು ಟೈಮಿಂಗ್ ಎಷ್ಟಿದೆ 3 ವರ್ಷ 3 ಬೈ ಹಾರ್ಟ್ ಮಾಡಿರಿ ಫಾರ್ಮುಲಾ. ಯಾಕಂದರೆ ನೆಕ್ಸ್ಟ್ ಶಿಫ್ಟ್ಸ್ ಡೆಫಿನೆಟ್ಲಿ ಕ್ವಶನ್ ಫ್ರಮ್ ದ ಸಿಂಪಲ್ ಇಂಟ್ರೆಸ್ಟ್ ವಿಲ್ ಬಿ ಆಸ್ಡ್ divided by 5. Okay, I mean rate is 5 divided by 100. 0 ಕ್ಯಾನ್ಸಲ್ ಮಾಡೋಣ, 0 ಕ್ಯಾನ್ಸಲ್ ಮಾಡೋದು. ಈಗ ಜಸ್ಟ್ ಮಲ್ಟಿಪ್ಲೈ ಮಾಡಿರಿ. 25 into 3 75. 25 3s are 75 into 5. 75 into 5 multiplication ಮಾಡಿರಿ ನೀವು 6 14 and 2 5s are 10. So this much rupees ಇದು ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ 75 into 5 375. ನೋಟ್ ಮಾಡಿರಿ, ಬೈ ಹಾರ್ಟ್ ಮಾಡಿರಿ. ಈ ಕ್ವಶನ್ದಲ್ಲಿ ಲೆಸನ್ದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಇಸ್ ಆಸ್ಟ್ ಇದೇ ಫಾರ್ಮುಲಾ. ಪ್ರಿನ್ಸಿಪಲ್ ಕೇಳ್ತಾರೆ ಫೈಂಡ್ ದ ಅಮೌಂಟ್, ಫೈಂಡ್ ದ ಪ್ರಿನ್ಸಿಪಲ್ ಇದೇ ಫಾರ್ಮುಲಾ. ಟೈಮಿಂಗ್ ಕೇಳ್ತಾರೆ ವಾಟ್ ಈಸ್ ದ ಟೈಮಿಂಗ್, ಇದು ಫಾರ್ಮುಲಾ. ಸೇಮ್ ಫಾರ್ಮುಲಾ ಮಾಡಿರಿ. ಟೈಮಿಂಗ್ ಕೇಳ್ಯಾರ ಅಂದರೆ ಇಲ್ಲಿ ಎಕ್ಸ್, ರೇಟ್ ಈಸ್ ಆಸ್ಟ್, ರೈಟ್ ಇಟ್ ಎಕ್ಸ್ ಹಿಯರ್ ಆ್ಯಂಡ್ ಡೂ ಇಟ್. I hope this is clear. Yes, one extra question on compound interest I will give you here. This is question 6 which was asked in today's shift. I will give you one extra question, okay, that you can just use. Question number 7. Find the compound interest. Find the compound interest. Interest INTEREST on a sum of rupees 8,000 at 10% per annum for 2 years. ನೋಡ್ರಿ, ಇದು ಸೇಮ್ ಕ್ವಶನ್. ಇಫ್ ಇಟ್ ಈಸ್ ಆಸ್ಡ್ ಇನ್ ಸಿಂಪಲ್ ಇಂಟ್ರೆಸ್ಟ್ SI is equal to PTR by 100 ಬರೀಬೇಕು. ಬಟ್ ಇದು ಸಿಂಪಲ್ ಇಂಟ್ರೆಸ್ಟ್ ಇಲ್ಲ, ಇದು ಏನಿದೆ, ಇದು ಕಂಪೌಂಡ್ ಇಂಟ್ರೆಸ್ಟ್ ಕ್ವಶನ್ ಇದೆ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಇದೆ ಅಂದರೆ ಏನು ಮಾಡಬೇಕು ನೋಡಿರಿ, ಫಾರ್ಮುಲಾ ಅವಶ್ಯಕತೆ ಇಲ್ಲ, ಇದು ಶಾರ್ಟ್ಕಟ್ ಟ್ರಿಕ್ ಯೂಸ್ ಮಾಡಿರಿ. ಪ್ರಿನ್ಸಿಪಲ್ ಎಷ್ಟು ಕೊಡ್ತಾರೆ ಇಲ್ಲಿ, ಪ್ರಿನ್ಸಿಪಲ್ 8000 ಬರೀಬೇಕು. ಹಾಂ ಸರ್, ಓಕೆ. ಆಮೇಲೆ ಏನು ಮಾಡಿರಿ, ಎಷ್ಟು ವರ್ಷದ ಕ್ವಶನ್ ಇದೆ 2 ವರ್ಷ, 2 ಸಲ 100 ಬರೀರಿ. 2 years ಕ್ವಶನ್ ಇದೆ, 2 ಸಲ 100 ತೆಳಗಡೆ ಬರೀರಿ. ಬೈ ಹಾರ್ಟ್ ಮಾಡಿರಿ. ಇದು ಕಂಪೌಂಡ್ ಇಂಟ್ರೆಸ್ಟ್ ಈಸಿಯೆಸ್ಟ್ ಟೆಕ್ನಿಕ್. ಇದು ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಪ್ರಿನ್ಸಿಪಲ್ ಕೊಡ್ತಾರೆ, ವಾಟ್ ಈಸ್ ದ ಸಮ್, ಮೊತ್ತ ಎಷ್ಟು ಕೊಡ್ತಾರೆ 8000 ಬರೀರಿ. ಇದೆ 2 ವರ್ಷ ಕ್ವಶನ್ 100 2 ಸಲ ಬರೀರಿ. 3 years ಕ್ವಶನ್ ಇದೆ ಅಂದರೆ 100 3 ಸಲ ಬರೀಬೇಕು. ಓಕೆ. ಆಮೇಲೆ 10% ರೇಟ್ ಇದೆ ಇಲ್ಲಿ. 10% ರೇಟ್ ಅಂದರೆ 100ದಲ್ಲಿ ಪ್ಲಸ್ ಮಾಡಿರಿ, 100 ಮೇಲೆ ಇದು ಪ್ಲಸ್ ಮಾಡಿರಿ, 100 ಮತ್ತು 10 ಪ್ಲಸ್ ಮಾಡಿರಿ 110. ಇಲ್ಲೇ ಸೇಮ್ 110.
100 cancel, 0 0 cancel, 100 cancel, 8 0 cancel, 11 into 11 121 into 80 ಮಾಡಬೇಕು. ಸೊ 80 into this 0, 8 1s are 8, 8 2s are 16, 8 1s are 8 plus 1 9. 9680 is the amount. ಇಷ್ಟು ಜಮಾ ಮಾಡಿರಿ, ಇಷ್ಟು ಮನಿ ಕಲೆಕ್ಟ್ ಮಾಡಿರಿ ಬ್ಯಾಂಕ್ನಿಂದ. ಯಾವಾಗೂ 2 ವರ್ಷ ಆಗಿದ ಮೇಲೆ. ಬಟ್ ನಮಗೆ ಏನು ಬೇಕು? CI. ಸೊ ಇಲ್ಲಿಂದ ಇಲ್ಲಿ ಮಟ್ಟ ಎಷ್ಟು ಎಕ್ಸ್ಟ್ರಾ ಆಗಿದೆ, ದ್ಯಾಟ್ ಈಸ್ ದ ಕಂಪೌಂಡ್ ಇಂಟ್ರೆಸ್ಟ್. 8000 and 9680ಗೆ ಮೈನಸ್ ಮಾಡಿರಿ. ಸೊ ಮೈನಸ್ ಮಾಡಿದ ಮೇಲೆ ಯು ವಿಲ್ ಬಿ ಗೆಟಿಂಗ್ 1680. ಸಿ ಹಿಯರ್ 9680 minus 8000. ಆನ್ಸರ್ ಫಾರ್ ದ ಕ್ವೆಶ್ಚನ್ 10861. 1680 is the compound interest ಚಕ್ರ ಬಡ್ಡಿದು. ಸೊ ಕಂಪೌಂಡ್ ಇಂಟ್ರೆಸ್ಟ್ ಯಾವ ರೀತಿ ಫೈಂಡ್ ಮಾಡಬೇಕು ಅಂದರೆ, ಸ್ಟೆಪ್ 1 ಪ್ರಿನ್ಸಿಪಲ್ 100 2 ಸಲ ಎಷ್ಟು ರೇಟ್ ಇದೆ ಪ್ಲಸ್ ಮಾಡಿರಿ, ಫೈಂಡ್ ಇಟ್. ಲಾಸ್ಟ್ ಸ್ಟೆಪ್ ಕಂಪಲ್ಸರಿ ಮೈನಸ್ ಮಾಡಬೇಕು. ಈ ಸಂಖ್ಯೆಯಿಂದ ಇದು ಮೈನಸ್ ಮಾಡಬೇಕು. ಯು ವಿಲ್ ಬಿ ಗೆಟಿಂಗ್ ದಿ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ನೆಕ್ಸ್ಟ್ ಕ್ವಶನ್, 70 ಲೀಟರ್ ಆಫ್ ಅ ಮಿಕ್ಸ್ಚರ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್, ಇಟ್ ಕಂಟೇನ್ಸ್ 30% ವಾಟರ್. ಓಕೆ, ನಮ್ಮ ಕಡೆ 70 ಲೀಟರ್ಸ್ ಒಂದು ಬಾಕ್ಸ್ ಇದೆ ನೋಡಿರಿ, ಈ ರೀತಿ ಕಂಟೈನರ್ ಇದೆ. ಓಕೆ, ವಾಟ್ ಟೈಪ್ ಆಫ್ ಕಂಟೈನರ್? ದಿಸ್ ಇಸ್ ದ ಕಂಟೈನರ್. ಹೌ ಮಚ್? 70 ಲೀಟರ್ಸ್. ಈ 70 ಲೀಟರ್ಸಲ್ಲಿ ಬೇಸಿಕಲಿ ಏನಿದೆ, 30% ಇದರಲ್ಲಿ ವಾಟರ್ ಇದೆ. ಸೊ ಬೇಸಿಕಲಿ ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಮಿಲ್ಕ್? ಯಾವಾಗೂ ಪರ್ಸೆಂಟೇಜ್ ನೋಡಿದ್ರಿ ಈ ಪ್ಯಾಟರ್ನ್ ಕ್ವಶನ್. ಓಕೆ, ಸ್ಟಾರ್ಟ್ ಫ್ರಮ್ 100 ಅಂದರೆ ಟೋಟಲ್ ಎಷ್ಟು ತೊಗೋಬೇಕು? ಟೋಟಲ್ ಅಂದರೆ ಅಸ್ಯೂಮ್ ಮಾಡಿರಿ 100%. ಇದು ಎಷ್ಟು ಕಂಟೈನರ್ ಇದೆ? ಓಕೆ, 70 ಲೀಟರ್ ಇದೆ. ಓಕೆ, ವಾಟ್ ಈಸ್ ದ ಕ್ವಾಂಟಿಟಿ? ಡೈರೆಕ್ಟು ಮಾಡ್ಬೋದು. ಇಫ್ ಯು ವಾಂಟ್ ಡೈರೆಕ್ಟ್ಲಿ ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್. ನೋಡಿರಿ, 30% ವಾಟರ್ ಇದೆ. 30% ವಾಟರ್. ನೀರು ಎಷ್ಟಿದೆ? 30%. ಓಕೆ, ವಾಟರ್ ಈಸ್ 30%. ಸೊ 30% ವಾಟರ್ ಅಂದರೆ 70% ಏನು? ಮಿಲ್ಕ್. ಯಾಕಂದರೆ ಟೋಟಲ್ ಅಂದರೆ ಯಾವಾಗೂ 100%. ಸೊ ಮಿಲ್ಕ್ ಎಷ್ಟು? ಮಿಲ್ಕ್ 70%. ಯಾಕ್ರಿ? ಯಾಕಂದರೆ ಟೋಟಲ್ ಯಾವಾಗೂ 100% ಇರ್ತಾರೆ. ಟೋಟಲ್ ಮೀನ್ಸ್ ಯಾವಾಗೂ 100%. ಆ 100%ದಲ್ಲಿ 30 ವಾಟರ್, ಮಿಲ್ಕ್ 70%. ನಮ್ಗೆ ಏನು ಬೇಕು? ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಮಿಲ್ಕ್? 70%. ಆ 70 ಲೀಟರ್ದ 70% ಎಷ್ಟು ಯೂಸ್ ಮಾಡಿರಿ. 70% ಆಫ್ 70 ಲೀಟರ್ ಅಂದರೆ ಏನು? 70% ಆಫ್ 70 ಲೀಟರ್ಸ್. ಫೈಂಡ್ ಮಾಡಿರಿ. 70 ಡಿವೈಡೆಡ್ ಬೈ 100 ಇಂಟು 70. 0 0. ಹಾಂ ಸರ್, 0 0 ಕಟ್. 7 ಇಂಟು 7 ಎಷ್ಟು? 49 ಲೀಟರ್ಸ್. ಸೊ 70% ಇದರಲ್ಲಿ ಮಿಲ್ಕ್ ಇದೆ ಅಂದರೆ 70% ಆಫ್ 70. ನಮಗೆ ಎಷ್ಟು ವಾಟರ್ ಬೇಕು? ವಾಟರ್ ಎಷ್ಟಿದೆ ಅಂದರೆ 30% ಬರೀರಿ. ಮಿಲ್ಕ್ ಎಷ್ಟಂದರೆ 70%. I hope this is clear. You can use it. If you want different methods, there are different methods also, but you can use this technique here. Okay, I hope this is clear to everyone. Next question, everyone. Okay, what is the question number? Yesterday idu 7th, 8th madono, idu 9th. Okay, let's write it. 9th question. A closed figure surrounded by 3 sides. One polygon dalli basically suppose 3 sides ade. Andre what is this figure called as? Yes, triangle. ಸೊ 3 ಸೈಡ್ಸ್ ಅಂದರೆ ಟ್ರಯಾಂಗಲ್ ಹೇಳಬೇಕು. ಸೊ ಬೈ ಹ್ಯಾಟ್ ಮಾಡ್ರಿ ನೇಮ್ ಟ್ರಯಾಂಗಲ್. 4 ಸೈಡ್ಸ್ ಇದೆ ಅಂದರೆ ಏನು ಹೇಳಬೇಕು? ಸ್ಕ್ವೇರ್ ಇಲ್ಲ, ಏನು ಹೇಳಬೇಕು? ಎಸ್, ವಾಟ್ ಶುಡ್ ಬಿ ದ ಆನ್ಸರ್ ಹಿಯರ್? 4 ಸೈಡ್ಸ್ ಅಂದರೆ 4 ಸೈಡ್ಸ್. 4 ಸೈಡ್ ಅಂದರೆ ಕ್ವಾಡ್ರಿಲ್ಯಾಟ್ರಲ್. ಬೈ ಹ್ಯಾಟ್ ಮಾಡ್ರಿ ಇದು ನೇಮ್ ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ರಿಲ್ಯಾಟ್ರಲ್. ಆ ಕ್ವಾಡ್ರಿಲ್ಯಾಟ್ರಲಲ್ಲಿ ಎಲ್ಲ ಬರುತ್ತದೆ. ಸ್ಕ್ವೇರ್, ರೆಕ್ಟ್ಯಾಂಗಲ್, ರಾಂಬಸ್, ಟ್ರೆಪೇಜಿಯಮ್, ಪ್ಯಾರಲೋಗ್ರಾಮ್, ಎವ್ರಿಥಿಂಗ್. 4 ಸೈಡ್ಸ್. ಬೇಸಿಕ್ ನೇಮ್ ಕ್ವಾಡ್ರಿಲ್ಯಾಟ್ರಲ್. ಯಾಕಂದರೆ ಟ್ರಯಾಂಗಲ್ನಲ್ಲಿ ನೋಡ್ರಿ, ಬೇಸ್ಡ್ ಆನ್ ದ ಎಸ್ ಒನ್ ಮೋರ್ ಕ್ವಶನ್, ಎಕ್ಸ್ಟ್ರಾ ಕ್ವಶನ್ ಐ ವಿಲ್ ಟೆಲ್ ಯು. ಟ್ರಯಾಂಗಲ್ 3 ಸೈಡ್ಸ್ ಇದೆ. ಟ್ರಯಾಂಗಲ್ದಲ್ಲಿ ಟೋಟಲ್ ಎಷ್ಟು ಇರುತ್ತದೆ? ಟೋಟಲ್ ಆ್ಯಂಗಲ್ಸ್ 180 ಡಿಗ್ರಿ. ಕ್ವಾಡ್ರಿಲ್ಯಾಟ್ರಲ್ದಲ್ಲಿ ಟೋಟಲ್ ಎಷ್ಟು? 360 ಡಿಗ್ರಿ. ಎಸ್, ಬೇಸ್ಡ್ ಆನ್ ದ ಆ್ಯಂಗಲ್ಸ್. ಅಗ್ನಿವೀರ್ ಕ್ವಶನ್ ಪ್ರೀವಿಯಸ್. ಬೇಸ್ಡ್ ಆನ್ ದ ಆ್ಯಂಗಲ್ಸ್ ಹೌ ಮೆನಿ ಟೈಪ್ ಆಫ್ ಟ್ರಯಾಂಗಲ್? 3 ಟೈಪ್ ಆಫ್ ಟ್ರಯಾಂಗಲ್ಸ್ ಹೇಳಬೇಕು. ಓಕೆ, ಆ್ಯಂಡ್ ಬೇಸ್ಡ್ ಆನ್ ದ ಸೈಡ್ಸ್ ಅಗೇನ್ 3 ಟೈಪ್ ಆಫ್ ಟ್ರಯಾಂಗಲ್ಸ್ ಹೇಳಬೇಕು. ಸೊ ಕ್ವಾಡ್ರಿಲ್ಯಾಟ್ರಲ್ 5 ಸೈಡ್ಸ್ ಇದೆ ಅಂದರೆ ಏನು ಹೇಳಬೇಕು? 5 ಸೈಡ್ಸ್ ಅಂದರೆ ಪೆಂಟಾಗಾನ್. PENTAGON ಪೆಂಟಾಗಾನ್. 6 ಸೈಡ್ಸ್ ಅಂದರೆ ಹೆಕ್ಸಾಗಾನ್. 7 ಅಂದರೆ ಹೆಪ್ಟಾಗಾನ್. 8 ಅಂದರೆ ಆಕ್ಟಾಗಾನ್. 9 ಅಂದರೆ ನಾನಾಗಾನ್. ಬಟ್ ಇಷ್ಟೇ ಮಾಡ್ರಿ, ಇನಫ್. ಓಕೆ, ಐ ಹೋಪ್ ದಿಸ್ ಇಸ್ ಯು ಕ್ಯಾನ್ ರಿಮೆಂಬರ್. Now the next question is unit digit ಮೇಲೆ. Okay, what is the unit digit in this? ಸೊ ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡೋದು ಅವಶ್ಯಕತೆ ಇಲ್ಲ. ನೋಡ್ರಿ, ಏನು ಮಾಡಬೇಕು ಈ ಕ್ವಶನಲ್ಲಿ? 154 ಇಂಟು 824 ಇಂಟು 629 ಇದೆ. ಜಸ್ಟ್ ಯೂನಿಟ್ ಡಿಜಿಟ್ ಅಂದರೆ ಇದು ಡಿಜಿಟ್ ತೊಗೋರಿ. 4 ಮತ್ತು 9. ಫಸ್ಟ್ ಇಂಟು ಮಾಡಿರಿ. 4 4 ಎಷ್ಟು?
16 ಬಟ್ ನನಗೆ ಬೇಕು ಲಾಸ್ಟ್ ಡಿಜಿಟ್ ಅಷ್ಟೇ 4 4 16 ಅಂದರೆ 6 ತೊಗೊರಿ ಓಕೆ ಸರ್ ನೆಕ್ಸ್ಟ್ ಇಂಟು 9 ಮಾಡೋಣ 6 ಇಂಟು 9 ಎಷ್ಟು 6 9 54 54 ಬಟ್ ನಮಗೆ ಯಾವ ಡಿಜಿಟ್ ಬೇಕು ಯೂನಿಟ್ ಡಿಜಿಟ್ ಬೇಕು ಆನ್ಸರ್ ಫಾರ್ ದ ಕ್ವಶನ್ ಎಷ್ಟು ಇರಬೇಕು ಆನ್ಸರ್ ಈಸ್ 4 ಆನ್ಸರ್ ಈಸ್ 4 so this is the question which was asked in today's shift last digit ಅಷ್ಟೇ ಮಲ್ಟಿಪ್ಲೈ ಮಾಡ್ರಿ 4 4 16 1 ತಗೋಬೇಡ ಜಸ್ಟ್ 6 ತಗೋರಿ 6 9 54 5 ತಗೋಬೇಡ್ರಿ ಜಸ್ಟ್ ಲಾಸ್ಟ್ ಆನ್ಸರ್ 4 you have to tell I hope this is clear now tomorrow's shift what can be the important question nodri they can ask you the place value and the face value very important these questions were asked many times in the Agniveer examination okay what is that question number I will write 10th ಆಮೇಲೆ 11th ಮಾಡೋಣ ಇದು ಓಕೆ ನೋಡ್ರಿ ದಿಸ್ ಇಸ್ ನಂಬರ್ 4532 ठीक है 4532 8 ಕ್ವಶನ್ ನಿಮಗೆ ಕೇಳ್ಬೋದು ಆ್ಯಂಡ್ ಚಾನ್ಸಸ್ ಐತೆ ಓಕೆ ವಾಟ್ ಈಸ್ फेस वैल्यू of 5 फेस वैल्यू ऑफ 5 ठीक है यस हिंदी मीडियम के अगर कोई स्टूडेंट है तो इसको करेंगे जातीय मान क्या है 5 का जातीय मान क्या है इंग्लिश मीडियम फेस वैल्यू डायरेक्ट हेड नोड्री फेस वैल्यू अंदरे सेम टू सेम नंबर ಹೇಳಬೇಕು ಆನ್ಸರ್ ಏನು फेस वैल्यू ऑफ 5 अंदरे 5 फेस वैल्यू ऑफ 3 अंदरे 3 so answer for the question face value of 5 answer ಎಷ್ಟು ಹೇಳಬೇಕು 5 ಆನ್ಸರ್ 5 ನನಗೆ ಹೇಳ್ರಿ ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ 4 ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ 3 ಫೇಸ್ ವ್ಯಾಲ್ಯೂ ಆಫ್ 8 ಮತ್ತು ಸೆಕೆಂಡ್ ಕ್ವಶನ್ ಇಂಪಾರ್ಟೆಂಟ್ ದಿಸ್ ಇಸ್ ದ ಫಸ್ಟ್ ಸೆಕೆಂಡ್ ಕ್ವಶನ್ ವಾಟ್ ಈಸ್ ಪ್ಲೇಸ್ ವ್ಯಾಲ್ಯೂ ಆಫ್ 5 ಪ್ಲೇಸ್ ವ್ಯಾಲ್ಯೂ ಅಂದರೆ ಯಾವ ಪ್ಲೇಸ್ ಇದು ನೋಡಿ ಯೂನಿಟ್ ಪ್ಲೇಸ್ ಟೆನ್ಸ್ ಪ್ಲೇಸ್ 100 ಪ್ಲೇಸ್ ಇದು ಥೌಸಂಡ್ಸ್ ಪ್ಲೇಸ್ ಅಂದರೆ ಪ್ಲೇಸ್ ವ್ಯಾಲ್ಯೂ ಆಫ್ 5 ಹೇಳಬೇಕು 5000 ಹೇಳಬೇಕು ಎಷ್ಟು ಹೇಳಬೇಕು 5000 ಒನ್ಸ್ ಪ್ಲೇಸ್ ಟೆನ್ಸ್ ಪ್ಲೇಸ್ 100 ಪ್ಲೇಸ್ 1000 ಪ್ಲೇಸ್ ಸೊ 5000 ನನಗೆ ಹೇಳ್ರಿ ವಾಟ್ ಈಸ್ ಪ್ಲೇಸ್ ವ್ಯಾಲ್ಯೂ ಆಫ್ 2 ಆಗಿದ್ದ ಮೇಲೆ 0 ಬರೀರಿ ಡೈರೆಕ್ಟ್ 20 ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 8 what is the place value of 300 place value andre 00 just add madri aa sankhye munde okay I hope this is clear to everyone moving ahead to the next question number 12 okay I'll just add this question just a minute this was the easy question which was asked find the value in the fraction andre 0.036 fraction dalli ಎಷ್ಟು fraction andre ee ರೀತಿ options 4/5 okay 36 ಈ ಪ್ರಕಾರ ಅಂದರೆ ಆಪ್ಷನ್ಸ್ ವೆದರ್ ಸಿಯರ್ ಡೈರೆಕ್ಟ್ಲಿ ನೋಡ್ರಿ ಏನು ಮಾಡಬೇಕು ಈ ಕ್ವಶನ್ಗೆ 0.0036 ಅಂದರೆ 36 ಡಿವೈಡೆಡ್ ಬೈ ಎಷ್ಟು 36 ಡಿವೈಡೆಡ್ ಬೈ ಇದು ಪಾಯಿಂಟ್ ಆಗಿದ ಮೇಲೆ ಎಷ್ಟು ಸಂಖ್ಯೆ ಇದೆ ನೋಡ್ರಿ 1 2 3 4 1 2 3 4 after the points there are like 4 digits here 1 so write 1 10 ಎರಡನೇ ಥರ್ಡ್ ಆ್ಯಂಡ್ ಫೋರ್ತ್ 36 divided by this much simplify ಮಾಡ್ರಿ ಓಕೆ 36 ಯಾವ ಸಂಖ್ಯೆಯಿಂದ 4ರಿಂದ ಮಾಡೋಣ 4 9s are 36 4 2s are 8 4 5s are 20 4 0s are 4 0s are next ಭಾಗ ಆಗೋದಿಲ್ಲ 9ರಿಂದ ಇದು ಭಾಗ ಆಗೋದಿಲ್ಲ 2 + 5 ಅಂದರೆ 7 so this is the final answer 9 divided by ಎಷ್ಟು 2500 so 0.0036 ಅಂದರೆ 36 extra question ನೋಡ್ರಿ just here itself for example question ಇದೆ 3.6 ಅಂದರೆ ಎಷ್ಟು ಏನು ಮಾಡಬೇಕು 36 divided by ಪಾಯಿಂಟ್ ಆಗಿದ ಮೇಲೆ ಒಂದು ಸಂಖ್ಯೆ ಇದೆ just write it 10 36/10 ಆಮೇಲೆ ಕಟಿಂಗ್ ಮಾಡ್ರಿ suppose you have the question 0.7 ಅಂದರೆ ಎಷ್ಟು 7 divided by 10 ಬರೀರಿ suppose you have a question 0.125 ಅಂದರೆ ಎಷ್ಟು 125 ಬರೀರಿ divided by ಪಾಯಿಂಟ್ ಆಗಿದ ಮೇಲೆ ಎಷ್ಟು ಸಂಖ್ಯೆ 1 2 3 there are 3 places 1 2 3 so write it like this I hope this is clear reverse also ಗೊತ್ತಿರಬೇಕು 125/1000 ಅಂದರೆ this 7/10 ಅಂದರೆ 0.7 okay I hope you can remember next question item is sold for 960 one we are selling an item for 960 ಅಂದರೆ ಮಾರಾಟ ಬೆಲೆ ಎಷ್ಟು 960 ತಗೋರಿ okay sir 960 ಪ್ರಾಫಿಟ್ ಎಷ್ಟಿದೆ ಲಾಭ ಶೇಕಡ ಎಷ್ಟು 20% ಹಾಂ ಸರ್ ಫೈಂಡ್ ದ ಪರ್ಚೇಸ್ ಪ್ರೈಸ್ ಅಂದರೆ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಫೈಂಡ್ ಮಾಡಬೇಕು ನೋಡ್ರಿ ಈ ಪ್ಯಾಟರ್ನ್ ಕ್ವಶನ್ಸ್ಗೆ ದೇರ್ ಆರ್ ಡಿಫರೆಂಟ್ ಟೆಕ್ನಿಕ್ಸ್ ಟು ಸಾಲ್ವ್ ರೇಷಿಯೋ ಮೆಥಡ್ ಇದೆ ಬಟ್ ಈಸಿಯೆಸ್ಟ್ ಟೆಕ್ನಿಕ್ ಐ ವಿಲ್ ಟೆಲ್ ಯು ಸೊ ದ್ಯಾಟ್ ಎವ್ರಿ ಒನ್ ವಿಲ್ ರಿಮೆಂಬರ್
ಈ ಪ್ಯಾಟರ್ನ್ ಕ್ವಶನ್ ಯಾವಾಗೂ ಎಕ್ಸಾಮ್ದಲ್ಲಿ ರೇಷೋ ಈ ಪ್ರಾಫಿಟ್ ಲಾಸರಿಂದ ಬಂದಿದೆ ಅಂದರೆ ಆಲ್ವೇಸ್ ಸಿ ಪಿ ಅಂದರೆ ಎಷ್ಟು ತಗೋರಿ 100. ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಎಷ್ಟಿದೆ ಗೊತ್ತಿಲ್ಲರಿ. ಸೊ ಎಷ್ಟು ತಗೋಬೇಕು 100 ತಗೋಬೇಕು. ಐ ಹೋಪ್ ಯು ಕ್ಯಾನ್ ರಿಮೆಂಬರ್ ದಿಸ್. ಸಿ ಹಿಯರ್ ಕಾಸ್ಟ್ ಪ್ರೈಸ್ ಆಲ್ವೇಸ್ ಯಾವಾಗೂ ಕಂಪಲ್ಸರಿ ಸಿ ಪಿ ಅಂದರೆ ಎಷ್ಟು ತಗೋರಿ ಸರ್ 100% ತಗೋರಿ. 100% ಯಾವುದೇ ಒಂದು ತಗೋರಿ. ಆಮೇಲೆ ಪ್ರಾಫಿಟ್ ಆಗಿದೆ ಅಂದರೆ ಪ್ಲಸ್ ಮಾಡಬೇಕು, ಲಾಸ್ ಅಂದರೆ ಮೈನಸ್. ಇಲ್ಲಿ ಏನಾಗಿದೆ ನೋಡ್ರಿ, ಎಸ್ ಪ್ರಾಫಿಟ್ ಅಂದರೆ 100ದಲ್ಲಿ 20 ಪ್ಲಸ್ ಮಾಡಿರಿ. ಸೊ ಮಾರಾಟ ಬೆಲೆ ಎಷ್ಟು 100 + 20 120. ಓಕೆ. ಲಾಸ್ ಆಗಿದೆ ಅಂದರೆ ಏನು ಬರಬೇಕು 80. ಲಾಸ್ ಅಂದರೆ 80. 30% ಪ್ರಾಫಿಟ್ ಅಂದರೆ 130. 40% ಪ್ರಾಫಿಟ್ ಅಂದರೆ 140. 15% ಪ್ರಾಫಿಟ್ 15% ಪ್ರಾಫಿಟ್ ಮೀನ್ಸ್ 115 ಬರಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. 5% ಲಾಸ್ ಅಂದರೆ 95. 100 ಮೈನಸ್ ಮಾಡಬೇಕು. ಆಮೇಲೆ ಇಲ್ಲಿ ಏನು ಕೊಟ್ಟಾರೆ 960 ಏನಿದೆ ಇದು ಮಾರಾಟ ಬೆಲೆ. ಎಸ್ ಪಿ ಮುಂದೆ ಇದು ಸಂಖ್ಯೆ ಬರೀರಿ. 960. ಏನು ಫೈಂಡ್ ಮಾಡಬೇಕು ಸಿ ಪಿ ಮುಂದೆ ಕ್ವಶನ್ ಮಾರ್ಕ್ ಹಾಕಿರಿ. ಸಿ ಪಿ ಮುಂದೆ ಕ್ವಶನ್ ಮಾರ್ಕ್. ಇದು ಯೂನಿಟರಿ ಮೆಥಡ್. ಈ ಸಂಖ್ಯೆಯಿಂದ ಈ ಸಂಖ್ಯೆ ಕ್ರಾಸ್ ಮಲ್ಟಿಪ್ಲಿಕೇಶನ್ದಲ್ಲಿ 2 ಸಂಖ್ಯೆ ನೋಡ್ರಿ. ಆ ಸಂಖ್ಯೆ 2 ಟಾಪ್ ಮೇಲೆ ಇಡ್ರಿ. 100 ಇಂಟು ಏನಾಗಿದೆ 100 ಇಂಟು 960 ಎಸ್ ಸರ್ ಡಿವೈಡೆಡ್ ಬೈ ಕ್ರಾಸ್ದಲ್ಲಿ ಸಿಂಗಲ್ ನಂಬರ್ ನೋಡ್ರಿ, ಆ ಸಂಖ್ಯೆ ತೆಳಗಡೆ ಇರಬೇಕು. ಎಸ್ 0 ಕ್ಯಾನ್ಸಲ್. 12 1 12, 12 8 96. 100 ಇಂಟು 800. So 800 rupees answer for the question. I hope this is clear. 100 8s are 800. ठीक है. So profit and loss by head ಮಾಡ್ರಿ. Always ಇದು technique use ಮಾಡ್ರಿ. So I'll just write this question as question number 13. If you want one more extra question, ನಾಳಿಂದ ಎಕ್ಸಾಮ್ಗೆ ಲಾಸ್ ಬರ್ಬೋದು. So let's take that question. Suppose direct in sentence ಬೇಡ ಏನು ಬೇಡ. ಓಕೆ ನೋಡ್ರಿ, ಮಾರಾಟ ಬೆಲೆ ಎಷ್ಟು ತಗೋನೋ ಮಾರಾಟ ಬೆಲೆ 350 ಮಾಡಿರಿ. ಅಂದರೆ ಒಂದು ಆರ್ಟಿಕಲ್ ಇದೆ, ಫಾರ್ ಎಕ್ಸಾಂಪಲ್ ಇದು ಬಾಕ್ಸ್ ಐ ಆಮ್ ಸೆಲ್ಲಿಂಗ್ ಫಾರ್ 350. ಆ ಶಾಪ್ಕೀಪರ್ಗೆ 30% ಏನಾಗಿದೆ ಲಾಸ್ ಆಗಿದೆ, ನಷ್ಟ ಆಗಿದೆ. ಹಿ ಈಸ್ ಗೆಟಿಂಗ್ ಅ ಲಾಸ್. ಕಾಸ್ಟ್ ಪ್ರೈಸ್ ಎಷ್ಟಿದೆ, ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಸಿ ಪಿ. ಸೊ ಕ್ವಶನ್ ಏನು ಮಾಡಬೇಕು ಇದು ಕ್ವಶನಲ್ಲಿ ಸೇಮ್ ಟೆಕ್ನಿಕ್ ಯೂಸ್ ಮಾಡಿರಿ. ಸಿ ಪಿ ಯಾವಾಗೂ 100 ತಗೋರಿ. ಕೊಂಡ ಬೆಲೆ ಅಂದರೆ ಯಾವಾಗೂ 100 ತಗೋಬೇಕು. ಓಕೆ ಸರ್ 100 ಮಾಡೋನು. ಆಮೇಲೆ ನೋಡ್ರಿ ಲಾಸ್ ಆಗಿದೆ ಅಂದರೆ ಮೈನಸ್ ಮಾಡಬೇಕು. ಸೊ ಮಾರಾಟ ಬೆಲೆ ಎಸ್ ಪಿ 100ದಿಂದ 30 ಮೈನಸ್ ಮಾಡಿರಿ 70. ಎಸ್ ಯೂನಿಟರಿ ಮೆಥಡ್ ಯೂಸ್ ಮಾಡಿರಿ. ಎಸ್ ಪಿ 350 ಇದೆ, ಎಸ್ ಪಿ ಮುಂದೆ 350 ಮಾಡಿರಿ. ಎಸ್ ಪಿ ಅಂದರೆ 350, ಕಾಸ್ಟ್ ಪ್ರೈಸ್ ಅಂದರೆ ಎಷ್ಟು ಡೈರೆಕ್ಟ್ ಮಾಡಿದ್ರಿ ಅಂದರೆ ಕಟ್ ಮಾಡಿರಿ. 0075 ಇಂಟು 5 ಹಂಗೆ ಮಾಡಿರಿ. ಬೇಡ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. 100 ಇಂಟು 350 ಎಸ್ ಡಿವೈಡೆಡ್ ಬೈ 70. 00 ಕಟ್ 7 1 7 5 100 5 500. So 500 is the cost price of the article. I hope this is clear to everyone. All the questions 100 technique use madri and applied. Okay. Yes, I hope this is clear. Extra question one more I will just give you, because they can ask you this also. What can be asked, this is most expected. Cost price will be given, CP will be given. For example, CP is to 400 rupees and ಮಾರಾಟ ಬೆಲೆ ಕೊಡ್ತಾರೆ. ಒಂದು ವಸ್ತುಗಳನ್ನು an article of 400 is sold for 480 rupees. 480 rupees. What is the profit percentage? ಲಾಭ ಶೇಕಡ ಎಷ್ಟಿದೆ? What is the profit percentage ಇದು ಕೇಳ್ತಾರೆ. ಸೊ ಯಾವಾಗ ಈ ಪ್ಯಾಟರ್ನ್ ಕ್ವೆಶ್ಚನ್ ಇದೆ ಅಂದರೆ ಏನು ಮಾಡಬೇಕು ನೋಡ್ರಿ, 2 ಮೆಥಡ್ಸ್ ಟೆಕ್ನಿಕ್ ಹೇಳ್ತೀನಿ ನಿಮಗೆ. 1 ಅಂದರೆ ಡೈರೆಕ್ಟ್ಲಿ ಮೆಥಡ್ 1 M1 ಬೈಟ್ ಮಾಡಿರೋದು ಫಾರ್ಮುಲಾ ಪ್ರಾಫಿಟ್ ಪರ್ಸೆಂಟ್ ಅಂದರೆ ಪ್ರಾಫಿಟ್ ಬೈ ಸಿ ಪಿ ಇಂಟು 100. ಪ್ರಾಫಿಟ್ ಬೈ ಸಿ ಪಿ ಇಂಟು 100. 400ರಿಂದ 480 ಎಷ್ಟು ಪ್ರಾಫಿಟ್ ಆಗಿದೆ 80 rupees. 80 rupees ಪ್ರಾಫಿಟ್. ಡಿನಾಮಿನೇಟರ್ ತಳಗಡೆ ಯಾವಾಗೂ ಸಿ ಪಿ ಬರೀಬೇಕು. ಓಕೆ, ಯಾವಾಗೂ ಪ್ರಾಫಿಟ್ ಪರ್ಸೆಂಟ್ಗೆ ಪಿ ಬೈ ಸಿ ಪಿ. ಲಾಸ್ ಪರ್ಸೆಂಟ್ ಅಂದರೆ ಬರೀರಿ ಫಾರ್ಮುಲಾ ಎಲ್ ಬೈ ಸಿ ಪಿ. ಲಾಸ್ ಡಿವೈಡೆಡ್ ಬೈ ಸಿ ಪಿ. ಪ್ರಾಫಿಟ್ ಪರ್ಸೆಂಟೇಜ್ ಪಿ ಬೈ ಸಿ ಪಿ, ಲಾಸ್ ಪರ್ಸೆಂಟೇಜ್ ಎಲ್ ಬೈ ಸಿ ಪಿ, ಡಿಸ್ಕೌಂಟ್ ಡಿವೈಡೆಡ್ ಬೈ ಎಮ್ ಪಿ. ಓಕೆ, ಮಾರ್ಕ್ ಪ್ರೈಸ್ ಇಂಟು 100. ಸಿ ಪಿ ಎಷ್ಟಿದೆ 400 ಇಂಟು 100. ಎಸ್ 00 ಕಟ್ ಮಾಡಿರಿ. 00 ಕಟ್ 4 1 4 4 20 ಎಸ್ ಆನ್ಸರ್ ಫಾರ್ ದ ಕ್ವಶನ್ 20%. ನಿಮ್ಮದು ಕ್ವಶನ್ ಇದಿರಬಹುದು, ಫಾರ್ಮುಲಾ ಬೇಡ ನಮಗೆ, 100 ಟೆಕ್ನಿಕ್ ಬೇಕು. 100 ಟೆಕ್ನಿಕ್ ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಡೂ ಇಟ್ ಲೈಕ್ ದಿಸ್. ಸಿ ಪಿ ಯಾವಾಗೂ ಕಾಸ್ಟ್ ಯಾವಾಗೂ ಎಷ್ಟು ತೊಗೋಬೇಕು ಸಿ ಪಿ 100% ತೊಗೋಬೇಕು. 100 ಅಂದರೆ ಎಷ್ಟಿದೆ ಅಲ್ಲಿ 100 ಅಂದರೆ 400. 100% ಸಿ ಪಿ ಅಂದರೆ ಯಾವಾಗೂ 100% ತೊಗೋಬೇಕು. ಓಕೆ ಸರ್ 100 ಅಜ್ಯೂಮ್ ಮಾಡಿರಿ. ಪ್ರಾಫಿಟ್ ಪರ್ಸೆಂಟ್ ಬೇಕು ನನಗೆ. ಪ್ರಾಫಿಟ್ ಎಷ್ಟು ರೂಪಾಯಿ ಪ್ರಾಫಿಟ್ ಆಗಿದೆ, ಎಷ್ಟು ರೂಪಾಯಿದು ಪ್ರಾಫಿಟ್ ಆಗಿದೆ 400 rupees ಇಲ್ಲ
ಪ್ರಾಫಿಟ್ ಎಷ್ಟು ರೂಪಾಯಿ ಆಗಿದೆ? 80 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ಇದು 80 ರೂಪಾಯಿ ಪ್ರಾಫಿಟ್ ಅಂದರೆ ಎಷ್ಟು ಶೇಕಡ? ಅಂದರೆ ಎಷ್ಟು ಶೇಕಡವಾರು? 400 ರೂಪಾಯಿ ಅಂದರೆ 100%. 80 ಪ್ರಾಫಿಟ್ ಅಂದರೆ ಎಷ್ಟು ಶೇಕಡವಾರು? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 80 into 100 ಡಿವೈಡೆಡ್ ಬೈ ಕ್ರಾಸ್ ಮಲ್ಟಿಪ್ಲೈ 400. ಓಕೆ, ಕ್ಯಾನ್ಸಲ್ ಮಾಡಿರಿ. 0 0 0 0 4 1 4 20 20% ಆನ್ಸರ್ ಬರೋದು ಕ್ವೆಶನ್. ಬಟ್ ಫಾರ್ಮುಲಾ ಈಸಿ ಇದೆ, ಬೈಹರ್ಟ್ ಮಾಡಿರಿ ಇದು ಫಾರ್ಮುಲಾ. ಓಕೆ, ಐ ಹೋಪ್ ಲಾಸ್ ಪರ್ಸೆಂಟೇಜ್ ಗಿವ್ ರಿಮೆಂಬರ್. Okay, fine. So next question is ratio. Very easy question they have asked. 3, 27, 21. You to simplify ಮಾಡಬೇಕು ನಾವು. Okay, just we have to simplify this thing. 3 ratio 27 ratio 21. Okay, yes. ಹೆಂಗೆ ಮಾಡಬೇಕು? 3 1 3, 3 1 3, 3 9 27 and 3 7 21. Easy question, very easy. Okay, so this is 16th question here. Moving ahead to the 17th question. Nodri, they can ask you this question also in the examination. 1/2 ratio 1/3 ratio 1/4. Idu simplify madri. Simplification ಮಾಡಬೇಕು. 1/2 1/3 1/4. Options are different. Directly ಹೆಂಗೆ ಮಾಡಬೇಕು ನೋಡ್ರಿ. 2 techniques. One technique ಅಂದರೆ LCM ಸೆಕೆಂಡ್ ಮಾಡೋನು, ಫಸ್ಟ್ ಟೆಕ್ನಿಕ್ ಬೇರೆ ಮಾಡೋನು. ಈ ಪ್ಯಾಟರ್ನ್ ಯಾವಾಗ ಕ್ವಶನ್ ನೋಡ್ತೀರಿ? ABC ಕೊಡ್ತಾರೆ. ABC ಇಷ್ಟೆಷ್ಟಿದೆ. ಓಕೆ, ರೇಷಿಯೋ ಸಿಂಪ್ಲಿಫೈ ಮಾಡಬೇಕು. ಸಿಂಪಲ್ ಶಾರ್ಟ್ಕಟ್ ಟೆಕ್ನಿಕ್ ಇದು. ಜಸ್ಟ್ ಟೇಕ್ ಯುವರ್ ಹ್ಯಾಂಡ್, ಕವರ್ ದಿಸ್ ನಂಬರ್. ಇದು ನಂಬರ್ ಕವರ್ ಮಾಡಿರಿ. 2 ಸಂಖ್ಯೆ ಇಂಟು ಮಾಡಿರಿ. 3 4 3 4 ಎಷ್ಟು? 12. ಓಕೆ, ಡನ್. ಬಿ ಬೇಕು ಅಂದರೆ ಬಿ ನಂಬರ್ ಕವರ್ ಮಾಡಿರಿ. 2 4 2 4 ಎಷ್ಟು? 8. ಸಿ ಬೇಕು ಅಂದರೆ ಏನು ಮಾಡ್ತೀರಿ? ಕವರ್ ಮಾಡಿರಿ. 2 3 ಎಷ್ಟು? 6. ಆಮೇಲೆ ಜಸ್ಟ್ ಸಿಂಪ್ಲಿಫೈ ಕಟ್ ಮಾಡಿರಿ. ಯಾವ ಸಂಖ್ಯೆಯಿಂದ? 2ರಿಂದ ಮಾಡೋಣ. 2 6 2 4 2 3. ಓಕೆ, ಈ ಪ್ಯಾಟರ್ನ್ ಕ್ವಶನ್ ಇದು ಬೇಡ. ಓಕೆ, ನಿಮಗೆ LCM ಬೇಕು ಅಂದರೆ LCM ಮಾಡೋಣ. ಮೆಥಡ್ ನಂಬರ್ 2 LCM. ಆ ತೆಳಗಿಂದ ಸಂಖ್ಯೆ 2 3 4 LCM ತೊಗೋಬೇಕು. LCM ಆಫ್ 2 3 4. LCM ಆಫ್ 2 3 4 ಎಷ್ಟು? 12. ಸೊ 12 12 12 ಎಲ್ಲ ಕಡೆ ಇಂಟು ಮಾಡಿರಿ. ಓಕೆ, ಡೈರೆಕ್ಟ್ಲಿ ಮಾಡ್ಬೋದು, ಬಟ್ ದಿಸ್ ಈಸ್ ದ ಆ್ಯಕ್ಚುಯಲ್ ಪ್ರೊಸೆಸ್ ಮೆಥಡ್. 1/3 ಇಂಟು 12 1/4 ಇಂಟು 12. ಓಕೆ, ಆಮೇಲೆ ಕಟ್ ಮಾಡಿರಿ. 2 1 2 6 3 1 3 4 4 1 4 3. Okay, answer is 6 4 3. This you can remember here. Okay, now already I have added the next questions here. Hemisphere formula is what? Hemisphere formula ಏನಿದೆ? Hemisphere ಅಂದರೆ ಅರ್ಧಗೋಳ. ಈ ಪ್ಯಾಟರ್ನ್ ಇರ್ತಾರೆ. ಸೊ ಬೈ ಹಾರ್ಟ್ ಮಾಡಿರಿ ಇದು ಫಾರ್ಮುಲಾ V. ಬಟ್ ಬಿಫೋರ್ ದಿಸ್ ಸ್ಫಿಯರ್, ನಾಳಿಂದ ಎಕ್ಸಾಮಿನೇಷನ್ ದೇ ಕ್ಯಾನ್ ಆಸ್ಕ್ ಯು ಸ್ಪಿಯರ್ ಆಲ್ಸೋ. ಸೊ ಎರಡು ಫಾರ್ಮುಲಾ ಗೊತ್ತಿರಬೇಕು. ಸ್ಫಿಯರ್, ಹೆಮಿಸ್ಫಿಯರ್. ಸ್ಪಿಯರ್ SPHERE, SPHERE, ಸ್ಪಿಯರ್. ದಿಸ್ ಈಸ್ ಹೆಮಿಸ್ಫಿಯರ್. ಹೆಮಿಸ್ಫಿಯರ್ ನೋಡ್ರಿ, ಸ್ಫಿಯರ್ದಲ್ಲಿ 2 ಫಾರ್ಮುಲಾಸ್ ಇದೆ. 1 ಅಂದರೆ ಇದು ವಾಲ್ಯೂಮ್ ಫಾರ್ಮುಲಾ. ವಾಲ್ಯೂಮ್ ಅಂದರೆ 4/3 πr³ ಬೈ ಹಾರ್ಟ್ ಮಾಡಿರಿ. πr³. ಆರ್ ಅಂದರೆ ರೇಡಿಯಸ್, ಇದು ತ್ರಿಜ್ಯ. ಆರ್ ಅಂದರೆ ರೇಡಿಯಸ್. 3D. ಫಾರ್ ಎಕ್ಸಾಂಪಲ್ ಫುಟ್ಬಾಲ್, ವಾಲಿಬಾಲ್, ಇದು ಸ್ಫಿಯರ್ ಇದು. ಆಮೇಲೆ ನೆಕ್ಸ್ಟ್ ಅಂದರೆ ಸರ್ಫೇಸ್ ಏರಿಯಾ. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ, ಕರ್ಡ್ ಸರ್ಫೇಸ್ ಏರಿಯಾ. ಸೊ ಏನಿದೆ ಫಾರ್ಮುಲಾ? 4πr² ಬೈ ಹಾರ್ಟ್ ಮಾಡಿರಿ. 4πr². ಹೆಮಿಸ್ಫಿಯರ್ಗೆ ಫಾರ್ಮುಲಾ ವಾಲ್ಯೂಮ್ ಏನು ಮಾಡಿರಿ? ಅರ್ಧ ಮಾಡಿರಿ. ವಾಲ್ಯೂಮ್ ಅಂದರೆ ಆ ಬಾಲ್ನಲ್ಲಿ ಫಾರ್ ಎಕ್ಸಾಂಪಲ್ ಎಷ್ಟು ಏರ್ ಆಗ್ಬೋದು, ದ್ಯಾಟ್ ಈಸ್ ವಾಲ್ಯೂಮ್. ಇಲ್ಲಿ ವಾಲ್ಯೂಮ್ V ಅಂದರೆ ಇದು 4/3 ಇದೆ, ಹಾಫ್ ಮಾಡಿರಿ. ಅರ್ಧ ಕಟ್ ಆಗಿದೆ, ಅರ್ಧ ಮಾಡಿರಿ. 2/3 πr³. 2/3 πr³. ಓಕೆ, ಇಲ್ಲಿ ಏರಿಯಾ. ಓಕೆ, ಕರ್ಡ್ ಸರ್ಫೇಸ್ ಏರಿಯಾ CSA, ಕರ್ಡ್ ಸರ್ಫೇಸ್ ಏರಿಯಾ ಎಷ್ಟಿದೆ? 4π. ಇಲ್ಲಿ CSA ಎಷ್ಟು ತಗೋಬೇಕು? ಅರ್ಧ ಮಾಡಿರಿ. 4πr² ಹಾಫ್ ಮಾಡಿರಿ. 2πr². ಬಟ್ ಕರ್ಡ್ ಸರ್ಫೇಸ್ ಏರಿಯಾ ಅಂದರೆ ಇದು ಮೇಲಿಂದ. ಓಕೆ, ಜಸ್ಟ್ ದಿಸ್. ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಇದು ಆ್ಯಡ್ ಆಗುತ್ತದೆ. ಯಾವ ಪೋರ್ಷನ್ ಸರ್? ಇದು ರೆಡ್ ಕಲರ್ ಪೋರ್ಷನ್ ಆ್ಯಡ್ ಆಗುತ್ತದೆ ಇದರಲ್ಲಿ. ಮತ್ತು ಇದು ರೆಡ್ ಕಲರ್ ಪೋರ್ಷನ್ ಏನಿದೆ? ಸರ್ಕಲ್. ಸೊ 1πr² ಆ್ಯಡ್ ಆಗಬೇಕು. ಆ 2πr²ದಲ್ಲಿ 1πr² ಪ್ಲಸ್ ಮಾಡಿರಿ. ಎಷ್ಟು ಬರ್ತದೆ? 3πr². ಸೊ ಬೈ ಹೆಡ್ ಮಾಡಿರಿ ಇದು. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ ಟುಮಾರೋಸ್ ಎಕ್ಸಾಮಿನೇಷನ್ ಯು ಶುಡ್ ರಿಮೆಂಬರ್ ಇಸ್ ದಿಸ್ ಕ್ಯೂಬ್. ಓಕೆ, ಕ್ಯೂಬ್. ಸೊ ದಿಸ್ ಇಸ್ ದ ಕ್ಯೂಬ್. ಕ್ಯೂಬ್ಗೆ ವಾಲ್ಯೂಮ್ ಫಾರ್ಮುಲಾ ಬೈ ಹೆಡ್ ಮಾಡಿರಿ. A³ ವಾಲ್ಯೂಮ್ A³ ನೆಕ್ಸ್ಟ್ ಅಂದರೆ ಓಕೆ ಬೇಡ, ಈಗ ಎಲ್ಲ ಫಾರ್ಮುಲಾಸ್ ಅವ್ರು ಮಾಡೋಣ ಎಲ್ಲ ಟೈಮ್, ಯಾಕಂದರೆ ಇದು ಆಗುತ್ತದೆ. ಓಕೆ, CSA LSA ಫಾರ್ಮುಲಾ ಬೇಕು ಅಂದರೆ 4A². TSA ಫಾರ್ಮುಲಾ ಬೇಕು ಅಂದರೆ 6A². ಡಯಾಗ್ನಲ್ ಫಾರ್ಮುಲಾ ಬೇಕು ಅಂದರೆ √3A. ಓಕೆ, if you want cuboid formula
ಇದು ಕ್ಯೂಬಾಯ್ಡ್ ಇದೆ. ಲೆಂತ್ ಬ್ರೆಡ್ತ್ ಹೈಟ್ ಏನು ಮಾಡಿರಿ, ಎಲ್ ಬಿ ಎಚ್ ಮಾಡಿರಿ. ವಾಲ್ಯೂಮ್ ಅಂದರೆ ಎಲ್ ಇಂಟು ಬಿ ಇಂಟು ಎಚ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲೇ ನೆಕ್ಸ್ಟ್ ಇಫ್ ಯು ವಾಂಟ್ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಒಂದು ಬರೀರಿ. 2 LB ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಎಚ್. ಓಕೆ, ಎಸ್, ಟೋಟಲ್ ಸರ್ಫೇಸ್ ಏರಿಯಾ ಇದು ಏರಿಯಾ ಫಾರ್ಮುಲಾ. ನೆಕ್ಸ್ಟ್ ಡಯಾಗ್ನಲ್ ಒಂದು ಫಾರ್ಮುಲಾ ಬ್ಯಾಟ್ ಮಾಡಿರಿ. √L² ಪ್ಲಸ್ B² ಪ್ಲಸ್ S². ಓಕೆ, ರಿಮೆಂಬರ್ ದಿಸ್. ಇಫ್ ಯು ವಾಂಟ್ ಎಕ್ಸ್ಟ್ರಾ ಕ್ವಶನ್ಸ್ that also is there, but again we are getting late, so I'll just stop it here. Add ಮಾಡೋಣ ಏನು ಎಕ್ಸ್ಟ್ರಾ ಕ್ವಶನ್ಸ್ ಫಾರ್ಮುಲಾ ಅವ್ರ ಬೇಡ, ಎಲ್ಲರಿಗೆ ಗೊತ್ತಿರಬಹುದು. ಓಕೆ, ಎಸ್, ಸೊ ಯು ಕ್ಯಾನ್ ಜಸ್ಟ್ ಡೂ ಇಟ್. ಬಾಡ್ ಮಾಸ್ ಕ್ವಶನ್. 10 divided by 2 ಕಮ್ ಆನ್. 10 ಫಸ್ಟ್ ಬಾಡ್ ಮಾಸ್ ಮಾಡಬೇಕು, ಐ ಮೀನ್ ಡಿವಿಷನ್. ಬಾಡ್ ಮಾಸ್ ಫಸ್ಟ್ ಡಿವಿಷನ್ ಮಾಡಬೇಕು. BODMAS ಫಸ್ಟ್ ಡಿವಿಷನ್. ಓಕೆ ಸರ್, ಡಿವೈಡ್ ಮಾಡೋಣ. 10 divided by 2 ಎಷ್ಟು? 5 into 5 minus 3 into 7. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋಣ. 5 into 5 ಎಷ್ಟು? 25. 3 into 7 ಎಷ್ಟು? 21. ಲಾಸ್ಟ್ ಸಬ್ಟ್ರಾಕ್ಷನ್ ಮಾಡಿರಿ. 25 minus 21 ಎಷ್ಟು? 4. So 4 is the answer for the question here. So this is how BOD mass can be solved. So first divide of ಇಲ್ಲ, ಓಕೆ ಬಿಡ್ರಿ. ಆಮೇಲೆ ಡಿವೈಡ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಒಂದೇ ಗ್ರೂಪ್. ಓಕೆ, ಮೂವಿಂಗ್ ಅಹೆಡ್. ನೆಕ್ಸ್ಟ್ ಸ್ಮಾಲೆಸ್ಟ್ 3 digit ನಂಬರ್ ಯಾವಿದೆ? ವಾಟ್ ಈಸ್ ದ ಸ್ಮಾಲೆಸ್ಟ್ 3 digit ನಂಬರ್? 0 0 1 1 1 1. ಓಕೆ, 3 3 1 2 3 0. ಓಕೆ, ಹೇಳ್ರಿ ಆನ್ಸರ್ ಏನಿದೆ? ಎಸ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ 111 ಇರೋದಿಲ್ಲ, 100 ಅಂದರೆ ಕರೆಕ್ಟ್. ಸ್ಮಾಲೆಸ್ಟ್ 3 digit ನಂಬರ್ ಅಂದರೆ 100. ಲಾರ್ಜೆಸ್ಟ್ ಕೇಳಾರಂದರೆ ಇಫ್ ದೇ ಆಸ್ಕ್ ಯು ಲಾರ್ಜೆಸ್ಟ್ ಅಂದರೆ 999. ಸ್ಮಾಲೆಸ್ಟ್ ಈಸ್ ಆಸ್ಟ್ ಅಂದರೆ 100. one ಸಲ ದೇ ವಿಲ್ ಆಸ್ಕ್ ಯು ವಾಟ್ ಈಸ್ ದ ಡಿಫರೆನ್ಸ್ ಆಫ್ ಲಾರ್ಜೆಸ್ಟ್ 3 digit ಆ್ಯಂಡ್ ಸ್ಮಾಲೆಸ್ಟ್ 3 digit. ಮೈನಸ್ ಮಾಡಿರಿ. ಸಮ್ ಈಸ್ ಆಸ್ಟ್ ಅಂದರೆ ಪ್ಲಸ್ ಮಾಡಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್ everyone here. Okay, yes, now extra questions also I'll just give you. Time is there. Okay, extra question, time and work mere. This question was asked. A can do work in 15 days. Okay, in 15 days. B can do same work in ಎಷ್ಟು ಹಾಕೋಣ? 10 days ಹಾಕೋಣ. Yes, I mean this pattern question was asked you. Okay, different values were there. Both together will complete the work in how much? I'm writing in the short. Okay, both together ಎಷ್ಟು ಡೇಸ್ ಅಲ್ಲಿ. ಸೊ ಏನು ಮಾಡಬೇಕು? LCM ಮೆಥಡ್ ಯೂಸ್ ಮಾಡಿರಿ. ಇದು 15 ಇದೆ, ಇದು 10 ಇದೆ. ಸಿಂಪಲ್ ಟೆಕ್ನಿಕ್. 15 ಮತ್ತು 10 ಎಷ್ಟು? LCM 30. ಸೊ 15 2s are 30, ಆಮೇಲೆ 10 3s are 30. 2 + 3 ಪ್ಲಸ್ ಮಾಡಿರಿ 5. ಆ 30ಗೆ 5ರಿಂದ ಭಾಗ ಮಾಡಿರಿ. 30 divided by 5 ಎಷ್ಟು? 6. ಆನ್ಸರ್ ಫಾರ್ ದ ಕ್ವಶನ್ 6. ಓಕೆ, ನೆಕ್ಸ್ಟ್ ಅಂದರೆ PWD ಮೇಲೆ ಕ್ವಶನ್ ಫಿಕ್ಸ್. ದೇ ವಿಲ್ ಆಸ್ಕ್ ಯು ಇನ್ ಟುಮಾರೋ ಶಿಫ್ಟ್. ಏನಿದೆ ಈ ಕ್ವಶನ್? ಓಕೆ, ಫಾರ್ ಎಕ್ಸಾಂಪಲ್ 8 men can do work in 3 days, then 4 men can do 4 ಬೇಡ, ಸ್ವಲ್ಪ ಡಿಫ್ರೆಂಟ್ ತಗೋಣ. 6 3 ಓಕೆ. 6 men can do work in how many days? how many days ಎಷ್ಟು ಡೇಸ್ ಅಲ್ಲಿ ಅವರು ಕೆಲಸ ಕಂಪ್ಲೀಟ್ ಮಾಡುತ್ತಾರೆ? ಡೇಸ್. ಸೊ PWD ಟೆಕ್ನಿಕ್ ಯೂಸ್ ಮಾಡ್ರಿ. ವಾಟ್ ಈಸ್ ದಿ PWD MDH. some students may have done MDH, so MDH ಯೂಸ್ ಮಾಡ್ರಿ. MDH. ಓಕೆ, PWD ಅಂದರೆ PWD ಯೂಸ್ ಮಾಡ್ರಿ. P ಅಂದರೆ ಪರ್ಸನ್ಸ್. 8 ಪರ್ಸನ್ಸ್ ಅದಾವ. 1 ವರ್ಕ್. ಓಕೆ, 1 ವರ್ಕ್ ಇದೆ. ಓಕೆ, ಹೌ ಮೆನಿ ಡೇಸ್? 3 ಡೇಸ್. ನೆಕ್ಸ್ಟ್ ಸೆಂಟೆನ್ಸ್ 6 men, ಇಲ್ಲಿ ಪರ್ಸನ್ಸ್ ಎಷ್ಟು? 6 ಕ್ಯಾನ್ ಡೂ ದ ವರ್ಕ್. ಇದು ವರ್ಕ್ ಎಷ್ಟು ಡೇಸ್ನಲ್ಲಿ? ಎಷ್ಟು ಅಂದರೆ ಎಕ್ಸ್ ಪ್ಲೇಸ್ ಮಾಡಿರಿ. ಡಿ ಅಂದರೆ ಡೇಸ್ದಲ್ಲಿ ಎಕ್ಸ್ ಪ್ಲೇಸ್ ಮಾಡಿರಿ. ಏನು ಮಾಡಬೇಕು? ಹಿಂಗೆ ಹೋಗಬೇಕು ನೋಡಿರಿ. ಬೇರಿಂದ ಈ ಕಡೆ, ದೆನ್ ಜಸ್ಟ್ ಗೋ ಲೈಕ್ ದಿಸ್, ಕರ್ವ್ ಟೈಪ್ ಹೋಗಬೇಕು. 8 into 1 into 3 ಮಲ್ಟಿಪ್ಲೈ ಮಾಡಿರಿ. 8 into 1 into 3 ಡಿವೈಡೆಡ್ ಬೈ ರಿಮೈನಿಂಗ್ ನಂಬರ್ ಯಾವ್ಯಾವ ಇದೆ? 6 1 ಮತ್ತು ಎಕ್ಸ್. ಸೊ 6 1 x ಅಂದರೆ ಬಿಡ್ರಿ, ಏನು ಪ್ರಾಬ್ಲಮ್ ಇಲ್ಲ. 3 1s are 3, 3 2s are 6, 2 1s are 2, 2 4s are 8. Answer for the question 4. This. Okay, MDH ಮೇಲೆ they had asked you one question. 5 men can do the work in this many days, then 8 men will do the work in this pattern question was asked, so I am giving you this. Then fraction ಮೇಲೆ homework ಕೊಡೋಣ. fraction based question was asked. For example, 2/5 plus 3/2.
4 3 by 4 is equal to how much? This was the question asked. Cross multiplication ಮಾಡ್ರಿ 4 2 8 plus 5 3 is 15 divided by 5 into 4 5 4 is 20 15 plus 8 23 divided by 20. I hope this is clear to everyone. Okay, with this we'll be stopping our video class. Okay, till then keep on studying. Exam is very easy. Madri chalodagi. Okay, minimum like 35 to 40 plus ಮಾಡ್ರಿ. They are very easy question. Okay, if you score 35 ಅಂದರೆ ಎಕ್ಸಲೆಂಟ್ ಅಲ್ಲೇ ಮಾಡಬೇಕು. ಸೇಫ್ ಸ್ಕೋರ್ ಅಂದರೆ 40 ಪ್ಲಸ್ ಚಲೋದಾಗಿ ಮಾಡ್ರಿ. ಅಕ್ಯುರೇಸಿ ಓಕೆ ನೆಗೆಟಿವ್ ಜಾಸ್ತಿ ಮಾಡಬೇಡ್ರಿ. 40 ಪ್ಲಸ್ ಐತೆ ಅಂದರೆ ಇನಫ್. ಓಕೆ, ಸೊ ಡೂ ದಿಸ್ ಆ್ಯಂಡ್ ಜೈ ಹಿಂದ್ ಎವ್ರಿವನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿರಿ. ಬಿಕಾಸ್ ಆಫ್ಟರ್ ದಿಸ್ ರೈಲ್ವೆ ಎಕ್ಸಾಮ್ ಇಸ್ ಕಮಿಂಗ್ ಫಾರ್ ಆಲ್ ದೀಸ್ ದ ಸ್ಟೂಡೆಂಟ್ಸ್ ಆಫ್ 10th ಪಾಸ್ಟ್. ಐ ಆಮ್ ಗೋಯಿಂಗ್ ಟು start this railway definitely is timer railway. I'll be starting regularly. You can follow our testing coaching. Okay, Maths Bro channel ಗೆ first of all subscribe ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಮತ್ತೊಂದು ಇದೆ ನಮ್ದು ಕರ್ನಾಟಕ ಕೋಚಿಂಗ್ ಸೆಂಟರ್, ಕರ್ನಾಟಕ ಕೋಚಿಂಗ್. ಓಕೆ, ಯು ಕ್ಯಾನ್ ಜಸ್ಟ್ ಸರ್ಚ್ ಇಟ್ ಆನ್ ದ ಇನ್ಸ್ಟಾಗ್ರಾಮ್ ಪೇಜ್. ಇನ್ಸ್ಟಾ ಮೇಲೆ ಸರ್ಚ್ ಮಾಡಿರಿ, ಯು ಕ್ಯಾನ್ ಜಸ್ಟ್ ಫಾಲೋ ಇಟ್. ಆ್ಯಂಡ್ ಯೂಟ್ಯೂಬ್ ಚಾನಲ್ ಇದು ಮ್ಯಾಥ್ಸ್ ಬ್ರೋಗೆ ಸಬ್ಸ್ಕ್ರೈಬ್ ಮಾಡಿರಿ. ದ್ಯಾಟ್ ಸೊ ಎಸ್ Maths Bro Vinay Maths Bro, this is my personal channel I've just created. Yes, so just share with your friends. And RPF constable next exam is in nodri. So ellaru, my request to all the students of Karnataka, apply for this examination. Just Agniveer ide, Agniveer is a good option, but this is the best option actually, okay, for your career. So apply madri. Same ಸ್ವಲ್ಪ extra practice ಮಾಡಬೇಕು. I will be showing you the paper RPF level ಯಾವ ಪ್ರಕಾರ ಇರ್ತದೆ in the upcoming days. So keep subscribing and comment box ಅಲ್ಲಿ ಹೇಳ್ರಿ if you understood the class or not, and share with your love on the comment box. Thank you for watching. Jai Hind. Bye bye. Good night.